ಇದು ಶುಕ್ರವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಭ್ರಷ್ಟರ ಬೆನ್ನತ್ತಿ ಬೇಟೆಯಾಡಿದಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮೆಗಾ ಸ್ಟಿಂಗ್ ಆಪರೇಷನ್. ಭ್ರಷ್ಟರ ಬೆನ್ನತ್ತಿ ಬೇಟೆಯಾಡಿದಂತಹ ಏಷ್ಯಾನೆಟ್ ಸುವರ್ಣ ನ್ಯೂಸ್. ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಯಾವ ರೀತಿ ನಡೀತಾ ಇದೆ ಅನ್ನೋದು ಬಯಲಾಗಿದೆ. ಭ್ರಷ್ಟರ ಕೂಪವಾಗ್ತಾ ಇದೆಯಾ ವಸತಿ ಇಲಾಖೆ? ಭ್ರಷ್ಟರ ಬೆನ್ನತ್ತಿ ಬೇಟೆಯಾಡಿದಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಟಿಂಗ್ ಆಪರೇಷನ್ ನಲ್ಲಿ ಹಲವು ಕರಾಳ ಸತ್ಯಗಳು ಬಯಲಾಗಿದೆ. ಹಾಗಾದ್ರೆ ವಸತಿ ಇಲಾಖೆ ಅನ್ನೋದು ಬ್ರಹ್ಮಾಂಡ ಭ್ರಷ್ಟಾಚಾರ ಏನ್ ನಡೀತಾ ಇದೆ? ಭ್ರಷ್ಟರ ಕೂಪವಾಗ್ತಾ ಇದೆಯಾ ಇಲಾಖೆ? ಬಿಆರ್ ಪಾಟೀಲ್ ಆರೋಪಕ್ಕೆ ಮತ್ತಷ್ಟು ಸಾಕ್ಷ್ಯ ಸಿಗ್ತಾ ಇದೆ. ಶಾಸಕ ಬಿಆರ್ ಪಾಟೀಲ್ ಹೇಳಿದ್ದು ನಿಜಾನಾ? ಇಲ್ಲ ಸಚಿವ ಜಮೀರ್ ಹೇಳ್ತಾ ಇರೋದು ಸತ್ಯನಾ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಲ್ಲಿ ಸ್ಫೋಟಕ ರಹಸ್ಯ ಬಯಲಾಗಿದೆ. ಯಾವುದು ಸತ್ಯ ಹಾಗಾದ್ರೆ? ಶುಕ್ರವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮೆಗಾ ಸ್ಟಿಂಗ್ ಆಪರೇಷನ್. ಸ್ಫೋಟಕ ರಹಸ್ಯವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ. ವಸತಿ ಇಲಾಖೆಯಲ್ಲಿ ಏನ್ ನಡೀತಾ ಇದೆ? ಭ್ರಷ್ಟರ ಕೂಪವಾಗ್ತಾ ಇದೆಯಾ ವಸತಿ ಇಲಾಖೆ ಅನ್ನೋದು? ಶಾಸಕ ಬಿಆರ್ ಪಾಟೀಲ್ ಹೇಳಿದ್ದು ನಿಜನಾ? ಇಲ್ಲ ಸಚಿವ ಜಮೀರ್ ಹೇಳ್ತಾ ಇರೋದು ಸತ್ಯನಾ? ರಿಯಾಲಿಟಿ ಚೆಕ್ ನಲ್ಲಿ ಸ್ಫೋಟಕ ರಹಸ್ಯ ಬಯಲಾಗಿದೆ. ಈ ಭ್ರಷ್ಟಾಚಾರಕ್ಕೆ ಏನೆಲ್ಲ ಸಾಕ್ಷ್ಯಗಳು ಸಿಗ್ತಾ ಇದೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದಂತ ರಿಯಾಲಿಟಿ ಚೆಕ್. ಭ್ರಷ್ಟಾಚಾರಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯನಿಂದಲೇ ಸಾಕ್ಷಿ ಸಿಗ್ತಾ ಇದೆ. ಹೇಗೆ ನಡೆಯುತ್ತೆ ವಸತಿ ಇಲಾಖೆಯ ಭ್ರಷ್ಟಾಚಾರ? ಮನೆ ಮಂಜೂರು ಮಾಡೋದಕ್ಕೆ ರೇಟ್ ಹೇಗೆ ಫಿಕ್ಸ್ ಆಗುತ್ತೆ? ಒಂದು ಮನೆ ಮಂಜೂರಿಗೆ ಎಷ್ಟು ರೇಟು? 100 ಮನೆಗಳಿಗೆ ಎಷ್ಟು ರೇಟ್ ಫಿಕ್ಸ್ ಆಗುತ್ತೆ? ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ? ಶಾಸಕ ಬಿಆರ್ ಪಾಟೀಲ್ ಸ್ಫೋಟಿಸಿದ ಮಾಹಿತಿ ಸುಳ್ಳಲ್ಲ ಹಾಗಾದ್ರೆ? ಮನೆ ಮಂಜೂರು ಮಾಡಿಕೊಂಡವರಿಂದಲೇ ಸಿಗ್ತಾ ಇರುವ ಮಾಹಿತಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಗ್ರಾಮ ಪಂಚಾಯಿತಿ ಸದಸ್ಯ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಅಲ್ಲಿಗೆ ಶಾಸಕ ಬಿಆರ್ ಪಾಟೀಲ್ ಹೇಳಿದ್ದು ಸುಳ್ಳಲ್ಲ. ಶಾಸಕ ಬಿಆರ್ ಪಾಟೀಲ್ ಸ್ಫೋಟಿಸಿದ ಮಾಹಿತಿ ಖಂಡಿತ ಸುಳ್ಳಲ್ಲ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಮನೆ ಮಂಜೂರು ಮಾಡಿಕೊಂಡವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಗ್ರಾಮ ಪಂಚಾಯಿತಿಯ ಸದಸ್ಯನೊಬ್ಬ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಮನೆಗೆ ಯಾವ ರೀತಿ ರೇಟ್ ಫಿಕ್ಸ್ ಆಗುತ್ತೆ, ಹೇಗೆ ನಡೆಯುತ್ತೆ ಈ ದಂಧೆ, ಇದರ ಬಗ್ಗೆ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಒಂದು ಮನೆ ಮಂಜೂರಿಗೆ ಎಷ್ಟು ರೇಟು, 100 ಮನೆಗಳಿಗೆ ಎಷ್ಟು ರೇಟು ಫಿಕ್ಸ್ ಆಗುತ್ತೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ, ಎಲ್ಲ ಮಾಹಿತಿಗಳು ಬಹಿರಂಗ ಆಗಿದೆ. ಶಾಸಕ ಬಿಆರ್ ಪಾಟೀಲ್ ಸ್ಫೋಟಿಸಿದಂತಹ ಮಾಹಿತಿ ಸುಳ್ಳಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ವಸತಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ. 100 ಮನೆಗಳು ಕೊಟ್ವಿ, 1000 ಮನೆಗಳು ಕೊಟ್ವಿ ಅಂತ ಹೇಳ್ತಾರೆ. ಯಾರಿಗೆ ಹೋಗುತ್ತೆ ಆ ಮನೆ? ಒಂದೊಂದು ಮನೆಗೆ ಎಷ್ಟೆಷ್ಟು ರೇಟ್ ಫಿಕ್ಸ್ ಆಗುತ್ತೆ? ಯಾರು ರೇಟ್ ಫಿಕ್ಸ್ ಮಾಡ್ತಾರೆ? ಹಾಗಾದ್ರೆ ಈ ಯೋಜನೆಯ ಲಾಭ ಯಾರಿಗಾಗಬೇಕು? ಅವರಿಗಾಗ್ತಾ ಇಲ್ಲ, ಇನ್ಯಾರೋ ಈ ಯೋಜನೆಯ ಲಾಭ ಮಾಡ್ಕೋತಾ ಇದ್ದಾರೆ. ಇದನ್ನೇ ಶಾಸಕ ಬಿಆರ್ ಪಾಟೀಲ್ ಹೇಳಿದ್ದು. ಪತ್ರ ಕೊಟ್ಟರು ಕೂಡ ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಮನೆ ಮಂಜೂರಾತಿಗೆ ಒಂದು ಪತ್ರ ಕೊಟ್ಟರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ಯಾಕಂದ್ರೆ ಹಣ ಕೊಟ್ಟವರಿಗೆ ಮಾತ್ರ ಮನೆ ಮಂಜೂರಾಗುತ್ತೆ. ಇದು ವಸತಿ ಇಲಾಖೆಯಲ್ಲಿ ನಡೀತಾ ಇರೋ ಬ್ರಹ್ಮಾಂಡ ಭ್ರಷ್ಟಾಚಾರ. ಭ್ರಷ್ಟಾಚಾರದ ಕೂಪವಾಗ್ತಾ ಇದೆ ಇಲಾಖೆ. ಸ್ವತಃ ಸರ್ಕಾರದ ಶಾಸಕರೇ ಬಾಯ್ಬಿಟ್ಟಂತ ಸತ್ಯ ಇದು. ಇಲಾಖೆಯ ಭ್ರಷ್ಟಾಚಾರವನ್ನ ಬಯಲಿಗೆಳೆದಿತ್ತು. ಈಗ ಒಂದೊಂದೇ ಕರ್ಮಕಾಂಡಗಳು ಹೊರಗಡೆ ಬರ್ತಾ ಇದೆ. ಮನೆ ಮಂಜೂರು ಮಾಡಿಕೊಂಡವರಿಂದಲೇ ಸಿಗ್ತಾ ಇರುವಂತ ಮಾಹಿತಿ ಅವರೇ ಬಾಯ್ಬಿಟ್ಟಿದ್ದಾರೆ. ಮನೆ ಮಂಜೂರಿಗೆ ರೇಟ್ ಹೇಗೆ ಫಿಕ್ಸ್ ಆಗುತ್ತೆ? ಎಷ್ಟು ರೇಟು ಒಂದು ಮನೆ ಮಂಜೂರಾಗಬೇಕು ಅಂದ್ರೆ 100 ಮನೆಗಳಿಗೆ ಎಷ್ಟು ರೇಟ್ ಫಿಕ್ಸ್ ಆಗುತ್ತೆ?
ಈ ಎಲ್ಲ ಡೀಟೇಲ್ಸ್ಗಳನ್ನ ಅವರೇ ಹೊರ ಹಾಕಿದ್ದಾರೆ. ಈ ವಸತಿ ಇಲಾಖೆಯ ಭ್ರಷ್ಟಾಚಾರಕ್ಕೆ ಯಾರು ಹಾಗಾದ್ರೆ ಕಡಿವಾಣ ಹಾಕೋದು, ಯಾರು ಹೇಳ್ತಾ ಇರೋದು ಸತ್ಯ ಅನ್ನೋದು ಬಹಳ ದೊಡ್ಡ ಅನುಮಾನ ಆಯ್ತು. BR ಪಾಟೀಲ್ ಸತ್ಯ ಹೇಳ್ತಾ ಇದ್ದಾರಾ, ಸಚಿವರಾದ ಜಮೀರ್ ಅಹಮದ್ ಸತ್ಯ ಹೇಳ್ತಾ ಇದ್ದಾರಾ ಅಂತ ಈಗ ಗೊತ್ತಾಗ್ತಾ ಇದೆ. BR ಪಾಟೀಲ್ ಹೇಳ್ತಾ ಇರೋದ್ರಲ್ಲಿ ಸುಳ್ಳಿಲ್ಲ, ಹಾಗಾದ್ರೆ ಸತ್ಯ ಇದೆ ಅನ್ನೋದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದಂತ ರಿಯಾಲಿಟಿ ಚೆಕ್, ಮೆಗಾ ಸ್ಟಿಂಗ್ ಆಪರೇಷನ್ ನಲ್ಲಿ ವಸತಿ ಇಲಾಖೆಯ ಕರ್ಮಕಾಂಡ ಏನು ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲಿಗೆಳೆದಿತ್ತು. ಈಗ ವಿಜಯಪುರ ಜಿಲ್ಲೆಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಭೇಟಿಯಾಡಿತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಈ ರಿಯಾಲಿಟಿ ಚೆಕ್ ನಲ್ಲಿ ಏನು ಬಯಲಾಗಿದೆ ಹಾಗಾದ್ರೆ? ಅಲಿಯಾಬಾದ್ ಗ್ರಾಮದಲ್ಲಿ ರಿಯಾಲಿಟಿ ಚೆಕ್ ಅನ್ನ ನಡೆಸಿದಾಗ ಏನು ಮಾಹಿತಿ ಸಿಕ್ತು? ಗ್ರಾಮ ಪಂಚಾಯಿತಿ ಸದಸ್ಯ ಸಾಯಿನಾಥ್ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯ ಇದ್ದ ವಸತಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲಿಗೆಳೆದಿತ್ತು. ಹೇಗೆ ನಡೆಯುತ್ತೆ ಡೀಲಿಂಗ್? ಹಣ ಕೊಟ್ರಷ್ಟೇ ಮನೆ ಸಿಗತ್ತೆ ಅನ್ನೋದಕ್ಕೆ ವಿಡಿಯೋ ಸಾಕ್ಷಿ ಸಮೇತ ರಾಜ್ಯದ ಜನರ ಮುಂದಿಟ್ಟಿದ್ವಿ. ಎಷ್ಟೋ ಮಂದಿ ಬಡವರೇ ಮಾತಾಡಿದ್ರು, ಹಣ ಕೊಟ್ರೆ ಮಾತ್ರ ಮನೆ ಕೊಡ್ತಾರೆ, ಬಡವರು ನಾವು ದುಡಿದು ತಿನ್ನಬೇಕು ಅಂತದ್ರಲ್ಲಿ ಇವ್ರು ಕೇಳುವಷ್ಟು ಹಣವನ್ನ ನಾವು ಹೇಗೆ ಕೊಡೋದಕ್ಕೆ ಸಾಧ್ಯ? ಶೀಟಿನ ಮನೇಲಿದ್ದೀವಿ, ಬಾಡಿಗೆ ಕೊಡೋದಕ್ಕೂ ಆಗ್ತಾ ಇಲ್ಲ, ಆದ್ರೆ ನಮಗೆ ಈ ಯೋಜನೆಯ ಲಾಭ ಸಿಗ್ತಾ ಇಲ್ಲ, ಹಣ ಇರೋರಿಗೆ ಯೋಜನೆಯ ಲಾಭ ಸಿಗ್ತಾ ಇದೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಲಿಯಾಬಾದ್ ನಲ್ಲಿ ನಡೆಸಿದಂತ ರಿಯಾಲಿಟಿ ಚೆಕ್, ಗ್ರಾಮ ಪಂಚಾಯಿತಿ ಸದಸ್ಯ ಸಾಯಿನಾಥ್ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ವಸತಿ ಇಲಾಖೆಗೆ ಎಷ್ಟು ಹಣ ಕೊಡಬೇಕು, ಮನೆ ಮಂಜೂರಾತಿಗೆ ಎಷ್ಟು ಹಣ ಕೊಡಬೇಕು, ಎಷ್ಟು ಹಣ ಕೊಟ್ರೆ ಮನೆಗಳು ಮಂಜೂರಾಗುತ್ತೆ, ವಸತಿ ಯೋಜನೆಯಲ್ಲಿ ಮೊದಲಿನ ರೇಟು ಎಷ್ಟಿದೆ, ಈ ಎಲ್ಲ ವಿಷಯಗಳನ್ನ ಬಾಯ್ಬಿಟ್ಟಿದ್ದಾರೆ. ಎಷ್ಟು ಹಣ ಕೊಟ್ರೆ ಮನೆಗಳು ಸಿಗತ್ತೆ, ಮಂಜೂರಾಗುತ್ತೆ, ಎಷ್ಟು ಹಣ ಕೊಡಬೇಕು, ಈ ಎಲ್ಲ ಡೀಟೇಲ್ಸ್ ಅನ್ನ ಹೇಳಿದ್ದಾರೆ. ಮೊದಲಿನ ರೇಟು 6,000, ಮೊದಲು ಪ್ರತಿ ಮನೆಗೆ 6,000 ಕೊಡಬೇಕಾಗಿತ್ತಂತೆ. ಈಗೇನ್ ನಡೀತಾ ಇದೆ ಈ ಬಗ್ಗೆ ಅವರೇ ಬಾಯ್ಬಿಟ್ಟಿದ್ದಾರೆ ನೋಡಿ. ಮಾನಿನ ದೊಡ್ಡಿ ಡ್ಯಾಬೇರಿ ಧನವಾಡಟ್ಟಿ ಮಾದರಾಳ ಇಷ್ಟು ಕೂಡಿ ಬಂದ್ ಪಂಚಾಯತಿ ಅದ. ಇಷ್ಟು ಪಂಚಾಯತಿಗೆ 50 ಮನಿ ಬಂದಿತ್ತು. ಅದ್ರೊಳಗೆ 7 ಮನಿ ಎಸ್ಟಿ ಇತ್ತು. ಎಸ್ಟಿ ಸರ್ಟಿಫಿಕೇಟ್ ಇಲ್ಲ ಇಲ್ಲಿ ನಮ್ಮಲ್ಲಿ. ಯಾರು ಎಸ್ಟಿ ಇಲ್ರಿ? ಎಸ್ಟಿ ಇಲ್ಲಾರ್ದ ಹೆಂಗೆ ಇವ್ ಮಾಡ್ಕೊಂತಾರ? ಕ್ಯಾನ್ಸಲ್ ಆತಾವ್. ಓಕೆ ಸರ್, ಈ ಪ್ರೆಸೆಂಟ್ ಇದ್ದವ್ರಿಗೆ ಕೊಡ್ಬೇಕಲ್ಲ? 43 ಮನಿಗಳು ಕೊಟ್ಟಿವಿ, 7 ಮನಿ ಕ್ಯಾನ್ಸಲ್ ಅದು. ಎಸ್ಟಿ ಸರ್ಟಿಫಿಕೇಟ್ ಇಲ್ಲ. 47ದಾಗ ಊರಿಗೆ ಒಂದೊಂದು ಬಂದಾವ್. ಬೇಸ್ಲಿಕ್ಕೆ ಒಂದೊಂದೇ ಬಂದಂಗೆ ಆಯ್ತು ರೀ. ಒಂದು ಮೆಂಬರ್ಗೆ ಒಂದೇ ಬಂದದ, 29 ಮೆಂಬರ್. ಮತ್ತು ನಿಮ್ಮ ಡಿಮ್ಯಾಂಡ್ ಇಟ್ಟಿಲ್ಲ ಸರ್? ನೀವು ಡಿಮ್ಯಾಂಡ್ ಇಟ್ಟಿಲ್ಲ? ಯಾರಿಗೆ ಈಗ ಹೆಂಗೋ ಅಪ್ರೂವಲ್ ಕೊಡ್ತೀರಲ್ಲ? ಅಪ್ರೂವಲ್ ಕೊಟ್ಟಿವಿ. 750 ಮನಿ ಕೊಟ್ಟಿವಿ, ಮನೆ PMI ಕೊಟ್ಟಿವಿ. ಹಾಂ ರೀ. ಈಗ ವಸತಿ ಯೋಜನೆ ಒಳಗ 6,000 ಇತ್ತು ಮೊದಲ, 12 ಮಾಡ್ಯಾರ ಒಂದು ಮನಿಗೆ. ಹೌದು, 6,000 ತೊಗೊಂಡು ಕೊಡ್ತಿದ್ರು. 2,000 ಮ್ಯಾಗಿನವ್ರು ತಗೋತಿದ್ರು, 6,000 ಅಲ್ಲಿ ತಗೋತಿದ್ರು. ಈಗ 10,000 ಅವ್ರ ತಗೊಳತ್ತಾರ, ಮ್ಯಾಗಿನವ್ರು 2,000. ಮತ್ತು ಫ್ರೀ ಅಂತಾನೆ ಐತಲ್ಲ ಸರ್? ಅದು ಫ್ರೀ ಅಂತಾನೆ ಐತಲ್ಲ? ಚಪ್ಪಲೆ ಬಿಡ್ಬೇಕು ಅವ್ರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.